ನಾನು ರಮೇಶ್ ಅಡಿಗಮಣಿ ಅಂತೇಳಿ ಬೈಪ್ ಸಂಸ್ಥೆ ಸರ್ವಾಂಗೀಣ ವಿಕಾಸ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಗುದ್ಗಾಪ್ ಗ್ರಾಮದ ರೈತರು ಎರೆಹುಳು ಗೊಬ್ಬರ ತೊಟ್ಟಿ ಮಾಡಿಕೊಂಡು ಅವರ ತಮ್ಮ ಹೊಲಗಳಿಗೆ ಉಪಯೋಗ ಮಾಡುವಂಥ ಒಂದು ಇದೈತಿ. ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಳ್ಳಿ. ನಮಸ್ಕಾರ, ತಮ್ಮ ಪರಿಚಯ ಒಂದು ಸ್ವಲ್ಪ ಹೇಳ್ಕೊಡಿ. ನಮಸ್ಕಾರ, ನಾನು ರಮೇಶ್ ಸತ್ತಿಗೇರಿ ಅಂತ, ಗುದಗಪ್ಪ ಗ್ರಾಮದ ರೈತ. ನಾನು 20 ಎಕರೆ ಜಮೀನು ಅದಾವು, 2 ಎತ್ತು 2 ಎಮ್ಮೆಗಳು ಅದಾವು. ಸತ್ತಿಗೇರಿ ಅವರ ನಿಮ್ಮ ಹೊಲ 20 ಎಕರೆ ಐತೆ ಅಂತೀರಿ, ಇದ್ರೊಳಗೆ ತಾವು ಏನೇನು ಬೆಳೆಗಳನ್ನು ಬೆಳಿತೀರಿ? ನಾವು ಸಜ್ಜಿ ಮತ್ತು ಮಡಿಕೆರೆ ಮತ್ತು ನವಣಿ ಮತ್ತು ಹೆಸರ ಜೋಳ ಬೆಳಿತೀವಿ ಸರ್. ತಾವು ಈ 20 ಎಕರೆ ಜಮೀನಿನಲ್ಲಿ ತಾವು ಹೇಳಿದಂತೆ ಈ ಹಲವಾರು ಬೆಳೆಗಳನ್ನ ಬೆಳಿತೀರಿ. ಇವಕ್ಕೆ ಗೊಬ್ಬರದ ವ್ಯವಸ್ಥೆಗಾಗಿ ಏನೇನು ಮಾಡ್ತೀರಿ? ಈಗ ನಾವು ಸಗಣಿ ಗೊಬ್ಬರನೂ ಹಾಕ್ತಿದ್ದೀವಿ ರೀ, ರಾಸಾಯನಿಕ ಗೊಬ್ಬರನೂ ಬಳಸ್ತಿದ್ದೀವಿ ರೀ. ಆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಖರ್ಚು ಭಾಳ ಬರಕೈತೆ ರೀ. ಅದರಿಂದ ಈಗ ಎರೆಹುಳ ಗೊಬ್ಬರ ಮಾಡಿಕೊಂಡು ಇದನ್ನು ಲಾಭ ಪಡಿಬೇಕು, ಇಲ್ಲೇ ಉಳಿತಾಯ ಮಾಡ್ಕೋಬೇಕಂತೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ ರೀ. ಸತ್ತಿಗೇರಿ ಅವರೇ, ನೀವು ಈ 20 ಎಕರೆ ಜಮೀನಿಗೆ ನಿಮ್ಗೆ ಗೊಬ್ಬರ, ತಿಪ್ಪಿ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಅಥವಾ ಸಾಲಲ್ಲ ಅಂತಂದರೆ, ಈಗ ಈ ಎರೆಹುಳು ಗೊಬ್ಬರವನ್ನು ಕಲೆಯನ್ನು ಅಳವಡಿಸ್ಕೊಳಕತ್ತೀರಿ. ಇದನ್ನು ಆಲ್ರೆಡಿ ನೀವು ಎಲ್ಲಾರ ಇದನ್ನು ಮಾಡಿದ್ದನ್ನು ನೋಡಿರೋ ಅಥವಾ ಇದ್ರ ಬಗ್ಗೆ ತಮ್ಮ ಅನುಭವವನ್ನು ಸ್ವಲ್ಪ ತಾವು ಮಾಡಿದಂಥ ರೈತರಿದ್ರಿ, ತಮ್ಮ ಅನುಭವವನ್ನು ಹೇಳ್ಬೇಕಂತ ಹೇಳ್ಬೋದು. ನಾವು ಎರೆಹುಳ ತಟ್ಟಿ ಕಟ್ಕೊಂಡಿವಿ ಸರ. ಇದ್ರೊಳಗೆ ನಾವು ಎರೆಹುಳ ಗೊಬ್ಬರ ಮಾಡ್ಕೋತೀವಿ ರೀ. ಇದು 10 ಫೂಟ್ ಉದ್ರಿ, 3 ಫೂಟ್ ಆಗಲ್ಲ ರೀ. ಇಂಥ ಹೊಂಡ 2 ಅದಾವೆ ಸರ. ಈ 10 ಫೂಟ್ ಉದ್ದ ಇದಂಥ ಒಂದು ಯೂನಿಟ್ 6 ಫೂಟ್ ಆಗಲ್ಲ ಅಂದ್ರೆ ಈಗ 2 ಯೂನಿಟ್ ಮಾಡ್ಕೊಂಡ್ರಿ. ಇದನ್ನು ಕಟ್ಟೋದ್ರಿಂದ ತಮಗೆ ತಮ್ಮ ಅನುಭವನ ಒಂದು ಸ್ವಲ್ಪ ಹೇಳ್ಬೇಕು. ಈ ಎರೆಹುಳ ತಟ್ಟಿ ಕಟ್ಕೊಂಡ್ರಿ ಇದಕ್ಕೆ ಗೊಬ್ಬರ ಮಾಡ್ಕೋಬೇಕಂತ ವಿಚಾರ ಮಾಡೀವ್ರಿ. ಇದಕ್ಕೆ ದನಗಳು ಬಿಟ್ಟಂಥ ಶೇದಿ ತುಂಬಿವ್ರಿ. ಶೇದಿ ತುಂಬಿ ಆಮೇಲೆ ಸಗಣಿ ನೀರು ಹೊಡೆದಿವ್ರಿ. ಸಗಣಿ ನೀರು ಹೊಡೆದು ಒಂದು 25 ದಿವಸ ಕಂಟಿನ್ಯೂ ನೀರು ಹೊಡೆದ್ರೆ ತಂಪು ಮಾಡೀವ್ರಿ. ಇದನ್ನು ತಂಪು ಮಾಡಿ ಆಮೇಲೆ ಹುಳ ತಂದು ಬಿಟ್ಟು ಈಗ ಗೊಬ್ಬರ ಮಾಡೋಕ್ಕೆ ಚಾಲು ಮಾಡೀವ್ರಿ. ಈ ಎರೆಹುಳು ತೊಟ್ಟಿಗೆ ನೀವು ಸಗಣಿ ಸಪ್ಪಡಿ ಹಾಕ್ತಿರಲ್ಲ, ಇದಕ್ಕೆ ಹಾಕುವಂಥ ಒಂದು ಪದ್ಧತಿಯನ್ನು ನಮ್ಮ ರೈತರಿಗೆ ಒಂದು ಸ್ವಲ್ಪ ಹೇಳ್ಕೊಡ್ರಲ್ಲ. ಈ ಎರೆಹುಳದ ತಟ್ಟಿಗೆ ಇದನ್ನು ಸದಿ ಯಾವ ರೀತಿ ಹಾಕ್ಬೇಕಂತಂದ್ರೆ, ಇದನ್ನು ಒಂದು ತರ್ಪ ಹಾಕಿದ್ರೆ ಒಂದು ಸಲ ಸಗಣಿ ನೀರು ಹೊಡಿಬೇಕ್ರಿ. ಆಮೇಲೆ ಮತ್ತೊಂದು ತರ್ಪ ಹಾಕಿದ್ರೆ ಮತ್ತೊಂದು ಸಲ ಹೊಡಿಬೇಕ್ರಿ. ಆಮೇಲೆ ಮತ್ತೊಂದು ತರ್ಪ ಹಾಕಿದ್ರೆ ಮತ್ತೊಂದು ಸಲ ಸಗಣಿ ಹೊಡಿಬೇಕು. ಆ ರೀತಿ ಇದನ್ನು ಹೊಡ್ಕೊತ ಇದ್ರೆ ಇದು ತಂಪು ಉಳಿತೈತಿ. ಅದರ ಮೇಲೆ ಇದು ಗಟ್ಟಿ ಸಗಣಿಯನ್ನು ಒಗಿಬೇಕ್ರಿ. ಗಟ್ಟಿ ಸಗಣಿಯನ್ನು ಒಗೆದು 21 ದಿವಸ ಕಂಟಿನ್ಯೂ ನೀರು ಹೊಡಿಬೇಕು ಇದಕ್ಕೆ. ಇದನ್ನು ಈ ರೀತಿ ಒಂದು ಸಲ ಸಗಣಿ ಹಾಕ್ಬೇಕು, ಇದನ್ನು ಸೆದಿ ಹಾಕ್ಬೇಕ್ರಿ. ಆಮೇಲೆ ಈ ರೀತಿ ಗೊಜ್ಬೇಕ್ರಿ ಇದಕ್ಕೆ, ಈ ರೀತಿ. ಆಮೇಲೆ ಮತ್ತೊಂದು ಸಲ ಸೆದಿ ಹಾಕ್ಬೇಕು, ಮತ್ತೊಂದು ಸಲ ಹಿಂಗೆ ಗೊಜ್ಬೇಕ್ರಿ. ಹಿಂಗೆ ಗೊಜ್ಬೇಕ್ರಿ. ಆಮೇಲೆ ಈ ಗಟ್ಟಿ ಸಗಣಿನೂ ಅದರ ಮೇಲೆ ಈ ರೀತಿ ಒಗಿಬೇಕು. ಈ ರೀತಿ 21 ದಿನ ನೀರು ಹೊಡಿಬೇಕ್ರಿ. ಈ ರೀತಿ ನೀರು ಹೊಡಿಬೇಕ್ರಿ. ಸತ್ತಿಗೇರಿ ಅವರ, ಈ ರೀತಿ ಹಂತ ಹಂತವಾಗಿ ನೀವು ಇದನ್ನು ಸದಿ ಮತ್ತು ಇದನ್ನು ಸಗಣಿ ನೀರು ಹಾಕ್ತೀರಿ. ಈ ಹುಳುಗಳು ಈ ಗೊಬ್ಬರ ತಯಾರು ಮಾಡ್ಬೇಕಾದ್ರೆ ಇದನ್ನ ನಿರ್ವಹಣೆ ಹೆಂಗೆ ಮಾಡ್ತೀರಿ? ಈ ಎರೆಹುಳಕ್ಕೆ ತಂಪು ಇರ್ಬೇಕಾದ್ರೆ ದಿವಸ ನೀರು ಹೊಡ್ಕೊಂತಿರ್ಬೇಕ್ರಿ. ಮತ್ತು ಸಾಕಷ್ಟು ಸಗಣಿ ಹಾಕ್ಬೇಕ್ರಿ ಇದಕ್ಕೆ. ಅದೇ ಅವಕ್ಕೆ ಆಹಾರ. ಇವುದು ಕಂಟಿನ್ಯೂ ನೀರು ಹಾಕ್ಬೇಕು ಇದಕ್ಕೆ. ಒದ್ದ ದಿವಸ ತಪ್ಪಿರ ಅವು ಹುಳ ಎಲ್ಲ ನಾಶ ಆಕ್ಕವು. ಕಂಟಿನ್ಯೂ ನೀರು ಹೊಡ್ಕೊಂತಿದ್ರೆ ಅದು ತಂಪು ಆಕತಿ. ಸಗಣಿ ಮತ್ತು ತಪ್ಪಿಸಬಾರ್ದು, ಕಂಟಿನ್ಯೂ ಸಗಣಿನೂ ಒಗಿಬೇಕು, ನೀರನ್ನು ಹೊಡಿಬೇಕು. ಆ ರೀತಿ ಇದು ತಂಪಿತ್ತಂದ್ರೆ ಹುಳುಗಳು ಅಗದಿ ಕಂಪಲ್ಸರಿ.
ಸತಿಗಿರಿಯವರ ಈ ಎರೆಹುಳು ಗೊಬ್ಬರ ಮಾಡ್ಕೊಳಕತ್ತಿರಲ್ಲ, ಇದರಿಂದ ತಮಗಾದಂಥ ಉಪಯೋಗನ ನಮ್ಮ ರೈತರಿಗೆ ಒಂದು ಸ್ವಲ್ಪ ಬೇಕು. ನೋಡ್ರಿ, ರಾಸಾಯನಿಕ ಗೊಬ್ಬರ ತರಕ್ಕೆ ಹೋಗ್ಬೇಕಾರೆ ಮತ್ತು 2 ದಿವಸ ಕೊಳೆಮಿನೂ ಆಗಬೇಕು. ಅದಕ್ಕೆ ಹೋಗಿ ಅಲ್ಲಿ ಪಾಳೆ ಹಚ್ಕೊಂಡು ನಿಂದಿರ್ಬೇಕ್ರಿ. ಅದ್ರ ಸಂಬಂಧಾಗಿ ಅದು ಭೂಮಿ ಫಲವತ್ತನೂ ಕಡಿಮೆ ಆಕೈತಿ. ಇದು ನಮ್ಮದೇ ಗೊಬ್ಬರ, ಇದನ್ನು ನಾವೇ ಸ್ವಂತ ತಯಾರು ಮಾಡ್ಕೊಂಡು ಇದು ನಮ್ಮ ಹೊಲಗಳಿಗೆ ಹಾಕಿ ನಮಗೆ ಅನುಕೂಲ ಆಗಲಿ ಅಂಥೇಳಿ, ನಮ್ಮ ಬೆಳೆಗಳಿಗೆ ಚಲೋ ಬರಲಿ ಅಂಥೇಳಿ ಇದನ್ನು ಅನುಕೂಲ ಮಾಡಿಕೊಂಡು ಈಗ ರೆಡಿ ಮಾಡಿ ಇದನ್ನು ಮಾಡೀವಿ ರೀ. ಸತಿಗಿರಿಯವರ ಈ ಎರೆಹುಳು ಗೊಬ್ಬರ ತೊಟ್ಟಿ ತಯಾರು ಮಾಡ್ಕೊಂಡು ನೀವು ತ್ಯಾಜ್ಯ ಹಾಕಿ ಎಲ್ಲ ತಯಾರು ಮಾಡಾಕ್ತೀರಿ. ಈ ಗೊಬ್ಬರ ರೆಡಿ ಆಗ್ಬೇಕಾದ್ರೆ ಎಷ್ಟು ಕಾಲಾವಕಾಶ ತಗೋತೀರಿ? ಇದನ್ನು ಗೊಬ್ಬರ ಈ ನಮ್ಮ ಎರೆಹುಳ ಗೊಬ್ಬರ ನಾವು ತಯಾರು ಮಾಡ್ಬೇಕಾದ್ರೆ ಇದನ್ನು 3 ತಿಂಗಳಿಗೆ ಬರ್ತೈತಿ ಸರ್. 3 ತಿಂಗಳಿಗೆ ಬಂದ್ರೆ ಈಗ ತಿಪ್ಪಿಗೆ ನಾವು ತಿಪ್ಪಿ ಗೊಬ್ಬರ ಮಾಡ್ಬೇಕಾದ್ರೆ 1 ವರ್ಷ ಹೋಗುತ್ತೆ ರೀ. ಇದು 3 ತಿಂಗಳದಾಗ ನಮಗೆ ಅನುಕೂಲ ಐತ್ರಿ. ಇದನ್ನು 3 ತಿಂಗಳಾಗ ನಾಳೆ ದೀಪಾವಳಿಗೆ ಅಂದ್ರೆ ಈ ಗೊಬ್ಬರ ತಗೊಂಡು ಇದನ್ನು ನಾವು ಭೂಮಿಗೆ ಬಳಸ್ಬೋದು ರೀ. ಸತಿಗಿರಿಯವರ ಈ ಎರೆಹುಳು ತೊಟ್ಟಿ ರಚನೆ ಮಾಡ್ಕೊಂಡಿರಿ, ಇದನ್ನೆಲ್ಲ ಸಡ್ಡದು ಹಾಕಿದ್ರಿ. ಈಗ ಇದನ್ನ ಟೋಟಲ್ ಇದನ್ನ ಕಟ್ಟಾಕ ತಮಗೆ ಆದಂಥ ಖರ್ಚು ಸ್ವಲ್ಪ ವಿಷಯರಲ್ಲ. ಈ ಎರೆಹುಳ ತಟ್ಟಿ ಸಿಮೆಂಟ್ ಇಟ್ಟಂಗಿ ತಂದು ಇದನ್ನು ಕಟ್ಟಬೇಕಾದ್ರೆ 2,000 ರೂಪಾಯಿ ಖರ್ಚು ಮಾಡ್ತೀರಿ. ಇದನ್ನು ಸಿಮೆಂಟ್ ಕಂಬ ತಗಡ ಹಾಕ್ಕೊಂಡಿವ್ರಿ, ಇದು ತಂಪಾಗಲಿ ಅಂಥೇಳಿ. ಈ ರೀತಿ ಒಂದು ಅನುಕೂಲ ನಾವು ಮಾಡ್ಕೊಂಡಿವಿ. ನೀವು ಒಂದು ವೇಳೆ ಇದನ್ನು ಮಾಡ್ಕೋಬೇಕಾದ್ರೆ ನೀವು ತಗಡು ಹಾಕೋಲಿಕ್ಕೂ ನಡಿತೈತಿ. ಅದ್ರ ಮೇಲೆ ತೆಂಗಿನ ಗರಿನೂ ಹೊದಿಸ್ಕೊಂಡು ಮಾಡ್ಬೋದು. ಸತಿಗಿರಿಯವರ ಈಗ 2,000 ರೂಪಾಯಿ ಖರ್ಚು ಮಾಡಿ ಕೆಲಸ ನೀವು ಹಾಕೊಂಡ್ರಿ, ಇದ್ರದ್ದು ತಮಗೆ ಆದಂಥ ಲಾಭ ಒಂದು ಸ್ವಲ್ಪ ತಿಳಿಸ್ರಿ. ಈ ಎರೆಹುಳ ತಟ್ಟಿ ಕಟ್ಕೋಬೇಕಾದ್ರೆ ಒಂದು 2,000 ರೂಪಾಯಿ ಖರ್ಚು ಮಾಡಿ ನಾವು ಶಾಶ್ವತವಾಗಿ ಕಟ್ಕೊಂಡ್ಬಿಟ್ಟಿವಿ. ಆದ್ರೆ ಇದನ್ನು 1 ವರ್ಷಕ್ಕೆ ನಾವು 3 ಸಲ ಗೊಬ್ಬರ ತಗೋಬೋದು. ಒಂದು 8-9 ಕ್ವಿಂಟಲ್ ಗೊಬ್ಬರ ನಾವು ತಗೋಬೋದು. ಆದ್ರೆ 10,000 ರೂಪಾಯಿ ರಾಸಾಯನಿಕ ಹಾಕುವಂಥ ಗೊಬ್ಬರ ರೊಕ್ಕ ನಮಗೆ ಉಳಿತಾಯ ಆಗುತ್ತೆ. ಇದುವರೆಗೆ ಈ ಎರೆಹುಳ ತೊಟ್ಟಿ ಕಟ್ಟುವುದಾತು, ಇದ್ರ ಬಗ್ಗೆ ಸೆದೆ ಹಾಕುವುದು, ಹುಳ ಬಿಡುವ ಮಾಹಿತಿಯನ್ನು ಹಾಗೂ ಇದರ ನಿರ್ವಹಣೆ ಕುರಿತು ಮತ್ತು ಇದನ್ನು ಭೂಮಿಗೆ ಯಾವ ರೀತಿ ಬಳಸಬೇಕು ಅನ್ನುವಂಥ ಒಂದು ಸವಿಸ್ತಾರವಾದ ವಿವರಣೆಯನ್ನು ನಮ್ಮ ಸತಿಗಿರಿಯವರು ನಮ್ಮ ರೈತರಿಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಬೈಪ್ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ತಮಗೆ ಧನ್ಯವಾದಗಳನ್ನ. ನಮಸ್ಕಾರ.